ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು, ಈ ಬಗ್ಗೆ ಪರವಾದ ಮತ್ತು ವಿರೋಧವಾದ ಅಭಿಪ್ರಾಯಗಳಿವೆ. ಬಹಳಷ್ಟು ಜನ ಈ ಯೋಜನೆಗಳನ್ನ ವಿರೋಧಿಸ್ತಾ ಇದ್ದಾರೆ. ಆದರೆ ಈ ಯೋಜನೆ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಬೀರ್ತಾ ಇದೆ ಅನ್ನುವ ಕನಿಷ್ಠ ಜ್ಞಾನ ಕೂಡ ಈ ವಿರೋಧಿಸುವವರಿಗೆ ಇಲ್ಲ ಅನ್ನೋದು ನನ್ನ ನಂಬಿಕೆ. ಅದು ನಾನು ಬಹಳ ಸಂದರ್ಭದಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಆದ್ರೆ ಇವತ್ತು ನಾನು ಮಾತನಾಡ್ತಾ ಇರೋದು ಅದಲ್ಲ. ಕರ್ನಾಟಕದಲ್ಲಿರುವ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಯೋಜನೆಯಂತೆ ಸುಮಾರು 1,25,00,000 ಮಹಿಳೆಯರು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಹೊಸ ಸರ್ಕಾರ ಈ ಯೋಜನೆಯನ್ನ SIR ನಂತರ ಏನು ವೋಟರ್ಸ್ ID ಏನಿದೆ ಅದಕ್ಕೆ ಜಾಯಿಂಟ್ ಮಾಡುವ ಅಥವಾ ವೋಟರ್ಸ್ ಐಡಿಯ ಮೂಲಕ ಪರಿಷ್ಕರಿಸುವ ಒಂದು ತೀರ್ಮಾನಕ್ಕೆ ಬಂದಂತಿದೆ. ಇದು ಕಾಂಗ್ರೆಸ್ ಪಕ್ಷದ ಒಂದು ದ್ವಂದ್ವವನ್ನ ತೋರಿಸಿಕೊಡುತ್ತೆ ಅಂತ. ಅದು ಯಾಕೆ ಅನ್ನೋದು ಹೇಳ್ತೀನಿ. ಅದರ ಜೊತೆಗೆ ಈ ನೂತನ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಯನ್ನ ನಡೆಸಲು ಸಾಧ್ಯವಾಗದ ಸ್ಥಿತಿ ಇದೆಯಾ, ಅಥವಾ ಗ್ಯಾರಂಟಿ ಹಣಕ್ಕೆ ವ್ಯಯಿಸಲಾದ ಹಣವನ್ನ ಬೇರೆ ಯಾವುದೋ ಕಾರಣಕ್ಕೆ ವ್ಯಯಿಸಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಈ ಸರ್ಕಾರ ಬಂದಿದೆಯಾ? ಈ ಪ್ರಶ್ನೆಗಳಿವೆ. ಈಗ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿರೋ ಮಾತು, ಗೃಹಲಕ್ಷ್ಮಿ ಯೋಜನೆ ಏನಿದೆ, ನೀವು SIR ನಂತರ ಏನು ವೋಟರ್ಸ್ ID ಏನಿದೆ ಅದನ್ನ ಕಡ್ಡಾಯಗೊಳಿಸ್ತೀವಿ ಅಂತ. ಈಗಾಗಲೇ ಇದನ್ನು ಕೊಡಬೇಕಾದ್ರೆ BPL IPL ಕಾರ್ಡ್ಗಳು, ಬೇರೆ ಬೇರೆ ದಾಖಲೆಗಳನ್ನ ತಗೊಂಡು ಈಗ ಯಾಕೆ ವೋಟರ್ಸ್ IDಯನ್ನ ನೀವು ಜಾಯಿಂಟ್ ಮಾಡ್ತಿದ್ದೀರಿ ಅಂದ್ರೆ, ಏನು ಇದುವರೆಗೆ ಸುಮಾರು ಗೃಹಲಕ್ಷ್ಮಿ ಯೋಜನೆಯಂತೆ ವೆಚ್ಚವಾಗಿರುವ ಹಣ ಸುಮಾರು 70,000 ಕೋಟಿ ಇರಬಹುದು ನನ್ನ ಅಂದಾಜಿನ ಪ್ರಕಾರ. ಈಗ ಈ ಮಹಿಳೆಯರಿಗೆ 1,25,00,000 ಮಹಿಳೆಯರ ಫಲಾನುಭವಿಗಳಿದ್ದಾರೆ. ಈ ಸಂಖ್ಯೆಯನ್ನ ಕಡಿತಗೊಳಿಸುವುದಕ್ಕೆ SIR ಅಥವಾ ವೋಟರ್ಸ್ IDಯನ್ನ ಬಳಸಿಕೊಳ್ಳುವುದಕ್ಕೆ ಈ ಸರ್ಕಾರ ಹೊರಟಿದೆ. ಇದಕ್ಕೆ ದ್ವಂದ್ವ ಅಂತ ಯಾಕೆ ಹೇಳ್ತೀನಿ ನಾನು ಅಂದ್ರೆ, ನೀವು ಆಸ್ ಎ ಕಾಂಗ್ರೆಸ್ ಪಕ್ಷವಾಗಿ ದೇಶಾದ್ಯಂತ SIR ಅನ್ನ ವಿರೋಧ ಮಾಡ್ತೀರಿ. ಇಲ್ಲಿ SIR ಆಧಾರದ ಮೇಲೆ ಪರಿಷ್ಕೃತಗೊಂಡ ಮತಪಟ್ಟಿ ಏನಿದೆ, ಮತದಾರರ ಪಟ್ಟಿ ಏನಿರ್ತವೆ, ಅದರಲ್ಲಿ ಯಾರ್ಯಾರು ವೋಟರ್ಸ್ ID ಇದೆಯೋ ಅವರು ಅಂತ ಮಹಿಳೆಯರಿಗೆ ಮಾತ್ರ ನೀವು ಈ ಒಂದು ಯೋಜನೆಯ ಲಾಭವನ್ನು ಕೊಟ್ಟಿದ್ದೀರಿ. ಇದು ದ್ವಂದ್ವ ಅಲ್ಲದೆ ನಿಮ್ದೇನು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬೆಂಬಲ ನೀಡ್ತಾ ಬಂದಿದ್ದಾರೋ ಅಂತವರೇ ಟಾರ್ಗೆಟ್ ಆಗೋದು SIR ನಲ್ಲಿ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಮುಸ್ಲಿಂ ವಿರೋಧಿ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಕಾಂಗ್ರೆಸ್. ಯಾಕೆಂತಂದ್ರೆ ಈ ಸರ್ಕಾರ ಬರೋ ಸಂದರ್ಭದಲ್ಲಿ ಏನೇನು ಬಂತು ನಾನು ರೀಕಾಲ್ ಮಾಡಕ್ ಹೋಗಲ್ಲ. ದಾವಣಗೆರೆ ಇದ್ರ ನಂತರ ಆಯ್ತು, ನಂತರ ಯಾವ್ಯಾವ ಮುಸ್ಲಿಂ ಲೀಡರ್ಗಳನ್ನ ಟಾರ್ಗೆಟ್ ಮಾಡ್ಲಾಯ್ತು, ಇದು ಒಂದು ಪಾರ್ಟ್. ಆದ್ರೆ ಈಗ SIR ಅಂತಕ್ಕ ನಾನು ಮೂಲ ಪ್ರಶ್ನೆ ಬರ್ತೇನೆ. SIR ಏನಿದೆ, ನೀವು ಇಂಡಿಯಾದ ಯಾವ್ಯಾವ ರಾಜ್ಯಗಳಲ್ಲಿ SIR ಆಗಿದೆಯೋ ಅಲ್ಲಿ ಬಹುಮಟ್ಟಿಗೆ ಟಾರ್ಗೆಟ್ ಆದವರು ಮುಸ್ಲಿಮರು ಅಂತ. ನೀವು ನಮ್ಮ ಬಿಹಾರ್ ತೆಗೆದುಕೊಳ್ಳಿ, ಪಶ್ಚಿಮ ಬಂಗಾಳ ತೆಗೆದುಕೊಳ್ಳಿ, ಎಲ್ಲ ಅಸ್ಸಾಂ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಕೂಡ ಮುಂದೆ 2 ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ. ಅದಕ್ಕೂ ಪೂರ್ವಭಾವಿಯಾಗಿ SIR ಮಾಡುವ ಮೂಲಕ ಅಲ್ಪಸಂಖ್ಯಾತರನ್ನ ಈ ಚುನಾವಣಾ ಆಯೋಗ ಟಾರ್ಗೆಟ್ ಮಾಡುತ್ತೆ. ಅಂದ್ರೆ ಮತದಾರರ ಪಟ್ಟಿಯಿಂದ ಏನು ಹೋಗುವಂತಹ ಮತದಾರರು ಯಾರಿದ್ದಾರೆ, ನೀವು ಪೌರತ್ವ ಅಲ್ಲ ಅಂತ ಕಳಿಸ್ತೀರಿ, ಅದನ್ನು ಬಹುಮಟ್ಟಿಗೆ ಮುಸ್ಲಿಮರಿರುವ ಚಾನ್ಸಸ್ ಇದೆ. ಅದೇ ಪಟ್ಟಿಯನ್ನ ಇಟ್ಕೊಂಡ್ರಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಯಾರು ಮುಸ್ಲಿಂ ಮಹಿಳೆಯರಿಗೆ ದೊರಕಿತ್ತೋ ದೇ ವಿಲ್ ಲಾಸ್ಟ್. ಅರ್ಥ ಆಯ್ತಾ? ಸೊ ಇದು ಯಾವ ರೀತಿಯ ಮನಸ್ಸು ಅಂತ ನನಗೆ ಇದನ್ನು ಗೊತ್ತಿದ್ದು ಈ ಸರ್ಕಾರ ಮಾಡ್ತಾ ಇದೆಯಾ? ಓಕೆ, ಅವ್ರು ಹೇಳೋ ಕಾರಣ ನಾವು ಈ ಯೋಜನೆಯನ್ನ ಹೊರ ರಾಜ್ಯಗಳಿಂದ ಬಂದವರಿಗೆ ಕೊಡಲ್ಲ, ಇನ್ನೊಬ್ರಿಗೆ ಕೊಡಲ್ಲ. ನೀವು ಯಾರು ಹೊರ ರಾಜ್ಯದಿಂದ ಬಂದವ್ರು ಯಾರು ಅನ್ನೋ ತೀರ್ಮಾನವನ್ನ ಹೇಗೆ ತಗೋತೀರಿ? ಇಟ್ಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ ಇದು. ಇದರಲ್ಲಿ ಯಾವುದೇ ಒಂದು ಯೋಜನೆಯನ್ನ ಇಂಥವರಿಗೆ ಮಾತ್ರ ಕೊಡ್ತೀವಿ ಅನ್ನೋದು ಡೆಮೋಕ್ರೆಟಿಕ್ ಆದ ಪ್ರಿನ್ಸಿಪಲ್ಗೆ ಒಗ್ಗುವುದ ಅಲ್ವಾ?
ನೀವು ನಾನು ಕನ್ನಡಿಗರಿಗೆ ಮಾತ್ರ ಕೊಡ್ತೀನಿ, ನಾನು ಇನ್ನೊಬ್ಬರಿಗೆ ಕೊಡಲ್ಲ ಅಂತ ನೀವು ಕನ್ನಡಿಗರು ಅನ್ನೋದಕ್ಕೆ ವ್ಯಾಖ್ಯೆ ಏನು, ಮಾನದಂಡ ಏನು? ಕರ್ನಾಟಕ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸೋದ್ರಲ್ಲಿ ಕೇವಲ ಕನ್ನಡಿಗರ ಕಾಂಟ್ರಿಬ್ಯೂಷನ್ ಇದೆಯೋ, ಬೇರೆಯವ್ರ ಕಾಂಟ್ರಿಬ್ಯೂಷನ್ ಇದೆಯೋ ಇಲ್ವೋ? ಕರ್ನಾಟಕ ಅಥವಾ ಕನ್ನಡ ಅನ್ನುವ ಈ ಒಂದು ವ್ಯಾಖ್ಯೆ ಏನಿದೆ, ಆ ವ್ಯಾಖ್ಯೆ ಇದೆ ಅಂತ ತೀರ್ಮಾನ ಮಾಡುವವರು ಯಾರು? ಕನ್ನಡಿಗರು ಇವರು ಕನ್ನಡಿಗರು ಅಲ್ಲ ಅನ್ನುವ ತೀರ್ಮಾನವನ್ನು ನೀವು ಹೇಗೆ ಬರ್ತೀರಿ? ಉತ್ತರ ಕೊಡ್ಬೇಕಲ್ವಾ? ಅಂದ್ರೆ ಈಗ ಬಹಮಟ್ಟಿಗೆ ಅನ್ನಿಸುವುದು ಏನಿದೆ ಅಂತಂದ್ರೆ, ಈ 5 ಯೋಜನೆಗಳ 5 ಗ್ಯಾರಂಟಿಗಳಿವೆ. ಆ ಗ್ಯಾರಂಟಿಗಳ ಭಾರದಿಂದ ಹೊರಬರುವುದಕ್ಕೆ ಈಗಿನ ಸರ್ಕಾರ ಯತ್ನ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ವರ್ಷಕ್ಕೆ ಸುಮಾರು 54,000 ಕೋಟಿ ರೂಪಾಯಿ ಈ ಗ್ಯಾರಂಟಿಗಳಿಗೆ ವೆಚ್ಚ ಆಗ್ತಾ ಇದೆ. ಆದರೆ ಇದರ ಲಾಭದಾಯಕವಾದ ವಿಚಾರಗಳು ಯಾವುದು ಅಂದ್ರೆ, ನಾನು 1000 ಸಲ ಐ ಆಮ್ ದ ಸ್ಟೂಡೆಂಟ್ ಆಫ್ ಎಕಾನಮಿಕ್ಸ್ ಸರ್, ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ, ಅರ್ಥಶಾಸ್ತ್ರವನ್ನ ಓದಿದ್ದೇನೆ, ತಿಳಿದುಕೊಂಡಿದ್ದೇನೆ, ನನಗೆ ಬಹಳ ಇಷ್ಟವಾದ ಅರ್ಥಶಾಸ್ತ್ರ. ಅದಕ್ಕೆ ಹೇಳ್ತೀನಿ ನಾನು, ಗ್ರಾಮಾಂತರ ಪ್ರದೇಶದಲ್ಲಿ ಹಣದ ಹರಿಯುವಿಕೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ. ರೂರಲ್ ಎಕಾನಮಿ ವಿಲ್ ಡೆವಲಪ್ ದಟ್. ಇದೇನಿದೆ, ಈ ಒಂದು ಗ್ಯಾರಂಟಿ ಯೋಜನೆಗಳು ಜನರಿಗೆ ಖರೀದಿಸುವ ಶಕ್ತಿಯನ್ನ ತುಂಬುತ್ತಾ ಹೋಗ್ತವೆ. ಅದರ ಮೂಲಕ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಆ ಮೂಲಕ ಆರ್ಥಿಕತೆ ಪ್ರಬಲಗೊಳ್ತಾ ಹೋಗುತ್ತೆ. ಅಂದ್ರೆ ಯಾವುದೇ ಒಬ್ಬ ಮಹಿಳೆಗೆ ನೀವು ವರ್ಷಕ್ಕೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ, ಫೈನ್. ಆ 2,000 ರೂಪಾಯಿನ ಅವಳು ಹಾಗೆ ಇಟ್ಕೊಂಡಿರಲ್ಲ, ಅದನ್ನೇ ಇನ್ನೊಂದು ಕಡೆ ವ್ಯಯಿಸ್ತಾರೆ. ಅಂದ್ರೆ ಆರ್ಥಿಕತೆಯಲ್ಲಿ ಆಯ ಮತ್ತು ವ್ಯಯ ಅನ್ನೋದಿರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟು. ಒಂದು ಕಡೆ ಆಯ ಅಥವಾ ವರಮಾನ ಇರಬೇಕು, ಇನ್ನೊಂದು ಕಡೆ ವ್ಯಯ ಖರ್ಚಿರ್ಬೇಕು. ಈ ಆಯ ಮತ್ತು ವ್ಯವವೇ ಒಂದು ಆರ್ಥಿಕತೆಯನ್ನ ಸುದೃಢಗೊಳಿಸ್ತಾ ಹೋಗುತ್ತೆ. ಆದ್ರೆ ಯಾವ ಆರ್ಥಿಕತೆಯಲ್ಲಿ, ಯಾವ ಪ್ರದೇಶದಲ್ಲಿ ಜನರಿಗೆ ಖರೀದಿಸುವ ಶಕ್ತಿ ಇಲ್ವೋ, ಆ ಆರ್ಥಿಕತೆ ಕುಸಿತಾ ಹೋಗುತ್ತೆ. ಸೊ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಆರ್ಥಿಕತೆ ಕುಸಿದಂತ ಸಂದರ್ಭದಲ್ಲಿ ಸರ್ಕಾರವೇ ತಮ್ಮ ನಾಗರಿಕ ದುಡ್ಡು ಕೊಡುತ್ತೆ, ಖರ್ಚು ಮಾಡಪ್ಪ ಅಣ್ಣಯ್ಯ ಅಂತ. ವಿಶ್ವದ ಹಲವು ಕಡೆ ಉದಾಹರಣೆ ಕೊಡ್ತೀನಿ ನಾನು. ಸೊ ಅಂತ ಕೆಲಸವನ್ನ ಈ ಗ್ಯಾರಂಟಿ ಯೋಜನೆಗಳು ಮಾಡ್ತವೆ. ಸರಳವಾಗಿ ಹೇಳ್ತೀನಿ, ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾರೆ. ವೀಕೆಂಡಿಗೆ ಅವ್ರು ಬಸ್ ಹತ್ಕೊಂಡು, ಉಚಿತ ಬಸ್ ಹತ್ಕೊಂಡು ಹೋಗ್ತಾರೆ. ಬಸ್ ಹತ್ಕೊಂಡು ಹೋಗೋರು ಎಲ್ಲಿ ಹೋಗ್ತಾರೆ? ಧರ್ಮಸ್ಥಳಕ್ಕೆ ಹೋಗ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಗೋಕರ್ಣಕ್ಕೆ ಹೋಗ್ತಾರೆ, ಇಡಗುಂಜಿ ಹೋಗ್ತಾರೆ. ಹೋದ್ರೆ ಸುಮ್ಮನೆ ಹೋಗಲ್ಲ ಅವರು. ಅಲ್ಲಿ ಅವರು ತಮ್ಮ ಕೈಲಿರೋ ಹಣವನ್ನ ವ್ಯಯಿಸ್ತಾರೆ. ಅಂದ್ರೆ ಅಲ್ಲಿ ಹೋದಾಗ ಅವರು ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೂವು ತೆಂಗಿನಕಾಯಿಯನ್ನ ಖರೀದಿ ಮಾಡ್ತಾರೆ. ಆ ಹೂವು ತೆಂಗಿನಕಾಯಿ ಖರೀದಿ ಮಾಡೋದ್ರಿಂದ ಯಾರು ಹೂವು ತೆಂಗಿನಕಾಯಿ ವ್ಯಾಪಾರಸ್ಥರಿರ್ತಾರೋ ಅವರಿಗೆ ಅದು ವರಮಾನ ಬರುತ್ತೆ. ಆ ಹೂವು ತೆಂಗಿನಕಾಯಿ ವರಮಾನ ಯಾವನ ಬರುತ್ತೋ ಅವನು ದುಡ್ಡು ಹಾಗೆ ಇಟ್ಕೊಂಡಿರಲ್ಲ, ಬಂದು ವರಮಾನವನ್ನ ಅವನು ಬಟ್ಟೆಯನ್ನ ಖರೀದಿ ಮಾಡ್ತಾನೆ, ಆಹಾರ ಧಾನ್ಯವನ್ನ ಖರೀದಿ ಮಾಡ್ತಾನೆ, ಎಲ್ಲೋ ಹೋಗ್ತಾನೆ. ಸೊ ಅವನಿಂದ ಹೋಗುವ ಹಣ ಹೀಗೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಹೋಗೋದಿರುತ್ತಲ್ಲ, ಅದನ್ನ ನಾವೇನ್ ಹೇಳ್ತೀವಿ? ಮನಿ ಫ್ಲೋ ಅಂತೀವಿ, ಹಣದ ಹರಿವು ಅಂತೀವಿ. ಆರ್ಥಿಕತೆ ಸದೃಢಗೊಳ್ಳುವುದು ಆ ಕಾರಣಕ್ಕಾಗಿ. ಸೊ ಈ ಕೆಲಸವನ್ನ ಗ್ಯಾರಂಟಿ ಯೋಜನೆಗಳು ಮಾಡ್ತಾ ಇದೆ. ಆದ್ರೆ ಇದೇನ್ರಿ ಉಚಿತ ಯಾಕ್ರಿ ಕೊಡ್ಬೇಕು? ಅವ್ರಿಗೆ ಯಾಕೆ ಕೊಡ್ಬೇಕ್ರಿ, ಇವ್ರಿಗೆ ಯಾಕೆ ಕೊಡ್ಬೇಕ್ರಿ? ಈ ರೀತಿಯ ಮನಸ್ಥಿತಿಯ ಜನ ಇದಾರಲ್ಲ. ಸೊ ನಾನು ಮೊನ್ನೆ ಎಲ್ಲೋ ಬಸ್ನಲ್ಲಿ ಬರ್ತಾ ಇದ್ದೆ. ಸೊ ನನ್ನ ಹತ್ರ ಪಕ್ಕದಲ್ಲೇ ಬರೀ ಹೆಣ್ಮಗಳು ಕೂತಿದ್ಲು. ಅದು ಬಸ್ ಚಾರ್ಜ್ ಎಷ್ಟು ಅಂತ ಕೇಳಿದ್ದು. ಅದು ದಟ್ ಓಲ್ವೋ ಬಸ್, ಎಲೆಕ್ಟ್ರಿಕ್ ಬಸ್. ಬಸ್ ಚಾರ್ಜ್ ಎಷ್ಟು ಅಂತ ಆದ್ರು. ಅವನು ಕಂಡಕ್ಟರ್ ಹೇಳಿದ್ರು ಇಷ್ಟು ಅಂತ. ಏನ್ರಿ ಬಸ್ ಚಾರ್ಜ್ ಜಾಸ್ತಿ ಮಾಡಿದೀನಿ? ಇಲ್ಲ, ಇದು ಏರ್ ಕಂಡೀಷನ್ ಬಸ್ ಜಾಸ್ತಿ ಇರುತ್ತೆ ಅಂತ ಅಂದ. ತಕ್ಷಣ ಅವಳು, ಏನ್ರಿ ಅಲ್ಲಿ ಹೋದ್ರೆ ಯಾರಿಗೆ ಉಚಿತ ಕೊಟ್ಟು ಇಲ್ಲಿ ನಮ್ಮ ತಲೆ ಮೇಲೆ ಹೊಡಿತೀರಿ ಅಂತ. ಸೊ ಉಚಿತವಾಗಿ ಯಾರಿಗೆ ಈ ಕೆಂಪು ಬಸ್ ಹೋಗ್ಬೋದಾಗಿತ್ತು, ಕೆಂಪು ಬಸ್ನಲ್ಲಿ ಯಾಕೆ ಇದಕ್ಕೆ ಬರ್ಬೇಕು? ಮೊದಲು ಪೇ ಮಾಡಬೇಕು ಅಲ್ವಾ? ಬಟ್ ಈ ರೀತಿಯ ಮನಸ್ಥಿತಿ, ನಾನು ಉದಾಹರಣೆಗೆ ಹೇಳಿದ್ದು, ಆ ಮನಸ್ಥಿತಿ ಡೆವಲಪ್ ಆಗ್ತಾ ಇದೆ. ಈಗ ಸರ್ಕಾರಕ್ಕೆ ಆ ಮನಸ್ಥಿತಿ ಬಂದಿದ್ಯಾ? ನಾನು ಹಿಂದೊಂದು ಸಂದರ್ಭದಲ್ಲಿ ಹೇಳಿದೆ, ನನಗಿರುವ ಅನುಮಾನ ಏನು ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಈ ಶಾಸಕರ ಕ್ಷೇತ್ರವಾರು ಅನುದಾನ ಕಡಿಮೆ ಆಗಿದೆ. ಅದು ಅನುಮಾನ ಇಲ್ಲ, ಅದು ಕಡಿಮೆ ಆಗಿದ್ದು ಸಿಟ್ಟು ಅವರಿಗೆ. ಯಾಕೆಂದ್ರೆ ಒಬ್ಬ ಶಾಸಕನಿಗೆ ಅವನು ಕ್ಷೇತ್ರಕ್ಕೆ ದುಡ್ಡು ಬಂದ್ರೆ ಅವನಿಗೆ ಕಮಿಷನ್ ಸಿಗೋದು. 2 ವರ್ಷದಲ್ಲಿ ಎಲೆಕ್ಷನ್ ಇದೆ. ಒಂದು 100 ಕೋಟಿ ರೂಪಾಯಿ ಅವನ ಕ್ಷೇತ್ರಕ್ಕೆ ಬೇರೆ ಬೇರೆ ಅಭಿವೃದ್ಧಿಗೆ ಅಂತ ಬಂದ್ರೆ 100 ಕೋಟಿಯಲ್ಲಿ ಒಂದು 20-30 ಕೋಟಿ ಅವನು ಹೊಳೆಯಕ್ ಸಾಧ್ಯ.
ಬಟ್ ಗ್ಯಾರಂಟಿ ಯೋಜನೆಯ ಭಾರ ಹೇಗಿದೆ ಅಂತಂದ್ರೆ ಅದು ಈ ಶಾಸಕರ ಅನುದಾನದ ಪ್ರಮಾಣವನ್ನು ಕಡಿತಗೊಳಿಸುವಂತೆ ಮಾಡಿದೆ. ಆದ್ರಿಂದ ಈ ಶಾಸಕರೆಲ್ಲ ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿದ್ದಾರೆ. ಈ ಗ್ಯಾರಂಟಿಯಿಂದ ಹಾಗಾಗತ್ತೆ, ಅಭಿವೃದ್ಧಿ ಕೆಲಸ, ಬದನೆಕಾಯಿ ಏನ್ರಿ ಅಭಿವೃದ್ಧಿ ಮಾಡ್ತಾರೆ ಇವರು? ಶಾಸಕರಿಗೆ ಮಾಡೋ ಅಭಿವೃದ್ಧಿಗಳು ನೋಡಿಲ್ವ ನಾವು? ಶಾಸಕರ ಅಭಿವೃದ್ಧಿ ಆಗ್ತಾರೆ ಅಷ್ಟೇ. ಅವ್ರ ಆಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರ ಮಕ್ಕಳು ಪುಂಡಾಟಿಕೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾರೆ, ನೋಡಿದೀವಿ ನಾವು. ಇಂತಹ ಶಾಸಕರನ್ನ ತೃಪ್ತಿಪಡಿಸುವುದಕ್ಕಾಗಿ ಈಗ ಗ್ಯಾರಂಟಿ ಯೋಜನೆಯನ್ನ ಕಡಿತಗೊಳಿಸುವಂತಹ ಕೆಲಸಕ್ಕೆ ಈ ಸರ್ಕಾರ ಕೈ ಹಾಕಿದೆ ಅಂತ ನನಗೆ ಅನ್ಸುತ್ತೆ. ಒಂದೊಂದಾಗಿ ಗ್ಯಾರಂಟಿ ಯೋಜನೆ ತಲೆ ಕೆಳಗೆ ಮಾಡಬೇಕು, ಅದಕ್ಕೆ ಬೇರೆ ಮಾನದಂಡವನ್ನು ತರಬೇಕು. ಕನ್ನಡಿಗರಿಗೆ ಮಾತ್ರ ಕೊಡ್ತೀವಿ ಅನ್ನಬೇಕು. ಕನ್ನಡಿಗರು ಅಂತಂದ್ರೆ 50 ವರ್ಷಗಳ ಕಾಲ ಕನಿಷ್ಠ ಕರ್ನಾಟಕದಲ್ಲಿ ಇರಬೇಕು, ಈ ರೀತಿ. ಅದ್ರ ಜೊತೆಗೆ ಈ ಒಂದು SIR ಅಸ್ತ್ರವನ್ನ ರಾಜ್ಯ ಸರ್ಕಾರವೇ ಬಳಸುವುದಕ್ಕೆ ಹೊರಟಿರುವುದು ಕಾಂಗ್ರೆಸ್ನ ದ್ವಂದ್ವ ನೀತಿಯ ಪ್ರತೀಕ. ಒಂದ್ ಕಡೆ ರಾಹುಲ್ ಗಾಂಧಿ ಭಾಷಣ ಹೊಡಿತಾ SIR ಹಾಗಾಯ್ತು ಹೀಗಾಯ್ತು ಅಂತಾರೆ ಅನ್ನೋದು, ಇಲ್ಲಿ SIR ಆಧಾರಿತ ಮತದಾರರ ಪಟ್ಟಿ ಏನಿರುತ್ತೆ ಅದನ್ನ ಹಿಡ್ಕೊಂಡು ನಮ್ ಯೋಜನೆಯ ಲಾಭ ಬೇಕು ಅಂತಂದ್ರೆ ನೀವು ಏನು ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು ಮತ್ತು ವೋಟರ್ ID ತನ್ನಿ ಅನ್ನೋದು ಅಲ್ವಾ? ಅಂದ್ರೆ ನಿಮ್ದು ಇದು ಕಾಂಗ್ರೆಸ್ ಸರ್ಕಾರನೋ ಬಿಜೆಪಿ ಸರ್ಕಾರನೋ ಹೇಳ್ಬೇಕಲ್ವಾ? ನಿಮ್ದು ಬಿಜೆಪಿ ಸರ್ಕಾರನ ಕಾಂಗ್ರೆಸ್ ಸರ್ಕಾರನಪ್ಪ. ನೀವು ಬಿಜೆಪಿ SIR ನೀವು ನಂಬುತ್ತೀರಿ ಅಂತಾದ್ರೆ ಮತ್ತೆ ರಾಜ್ಯವ್ಯಾಪಿ ಅದರ ವಿರುದ್ಧ ಯಾಕೆ ಹೋರಾಟ ಮಾಡ್ತೀರಿ? ರಾಜ್ಯದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರ ವೋಟರ್ಸ್ ID SIR ಆದ ನಂತರ, ಮತದಾರರ ಪಟ್ಟಿ ಪರಿಷ್ಕರಣೆ ಆದ ನಂತರ ಆ ಪಟ್ಟಿಯನ್ನ ಇಟ್ಕೊಂಡು ಮಾಡ್ತೀರಿ ಅಂದ್ರೆ ಅದನ್ನ ನೀವು ನಂಬ್ತೀರಿ ಅಂತ ಅರ್ಥ. ಅಲ್ಲಿ ರಾಹುಲ್ ಗಾಂಧಿ ಹೊಡ್ಕೊಂಡು ಹೋಗ್ತಾರೆ ಬಾಯಿ ಬಂದಾಗ, ಅಯ್ಯಯ್ಯೋ SIR ಅಂತ. ನೀವಿಲ್ಲದ ಒಪ್ಕೊಂಡು ಮಾಡ್ತೀರಿ. ಇದನ್ನ ಯಾರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಡಕೊಟ್ಟಿದ್ದೀರಿ? ಯಾರ ಸರ್ಕಾರ ನಿಮ್ದು? ಈ ಸರ್ಕಾರವನ್ನ ನಿಯಂತ್ರಿಸ್ತಾ ಇರುವವರು ಸನ್ಮಾನ್ಯ ನರೇಂದ್ರ ಮೋದಿ ಅವರ? ಈ ಸರ್ಕಾರವನ್ನ ನಿಯಂತ್ರಿಸ್ತಾ ಇರುವವರು ಅಮಿತ್ ಶಾ ಅವರ? ಈ ಸರ್ಕಾರವನ್ನ ನಿಯಂತ್ರಿಸುತ್ತಿರುವವರು ಯಾರು? ಈ ರಾಜ್ಯ ಸರ್ಕಾರವನ್ನ ಯಾರು ನಿಯಂತ್ರಿಸ್ತಾ ಇದ್ದಾರೆ? ಇದನ್ನ ನಡೆಸ್ತಾ ಇರೋರು ಅದು ಕಾಂಗ್ರೆಸ್ನ ಬಿಜೆಪಿ ಸರ್ಕಾರನೋ JDS ಸರ್ಕಾರ? ರಾಜ್ಯ ಜನರಿಗೆ ಹೇಳ್ಬೇಕಲ್ವ ನೀವು? ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಗೃಹಲಕ್ಷ್ಮಿ ಅಂತ ಯೋಜನೆ ಎಷ್ಟು ಮಹಿಳೆಯರ ಬದುಕನ್ನ ಅದು ಬದಲಿಸ್ತು. ಎಷ್ಟು ಜನ ಮಹಿಳೆಯರು ಹಣವನ್ನ ಇಟ್ಟುಕೊಂಡು ಅತ್ತೆಯಾದವಳು ಸೊಸೆಗೆ ಒಂದು ಅಂಗಡಿಯನ್ನ ತೆರೆಯೋದಕ್ಕೆ ವ್ಯವಸ್ಥೆ ಮಾಡಿದಿರ್ಬೋದು, ಮನೆಯವರಿಗೆ ಬೇಕಾದಂತ ಒಂದು ಮೋಟರ್ ಬೈಕ್ ಕೊಡ್ಸಿರೋದಿರ್ಬೋದು, ಒಂದು ಪುಟ್ಟ ಕಿರಾಣಿ ಅಂಗಡಿಯನ್ನು ಹಾಕಿದ್ದಿರ್ಬೋದು. ಇಂಥ ಹಲವು ಯೋಜನೆಗಳು ಕರ್ನಾಟಕದಲ್ಲಿ ಬಂದಿವೆ. ಮಹಿಳೆಯರ ಬದುಕಿದೆಯಲ್ಲ, ಬದುಕು ಏನಿದೆ ಆ ಬದುಕಿನಲ್ಲಿ ಬೆಳಕು ಮೂಡಿದೆ ಇಂತಹ ಒಂದು ಯೋಜನೆಯಿಂದ. ಈಗ ಆ ಯೋಜನೆಯನ್ನ ನೀವು ಬೇರೆ ಬೇರೆ ಮಾರ್ಗದ ಮೂಲಕ ಕಡಿತಗೊಳಿಸುವಂತ ಬಹುದೊಡ್ಡ ಒಂದು ಹುನ್ನಾರ ಇನ್ನೊಂದು ಇಲ್ಲಿ ನಡೆದಂತೆ ಕಾಣ್ತಾ ಇದೆ. ಆದ್ರಿಂದ ಏನಾದರೂ ಇದ್ರೆ ಕಾಂಗ್ರೆಸ್ ಶುಡ್ ಆಕ್ಟ್. ನಿಮ್ ಬಿಜೆಪಿ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಹೇಳಿ, ಇಫ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದ ಟು, ಐ ಹ್ಯಾವ್ ನೋ ಇಶ್ಯೂ. SIR is a dangerous thing. SIR is targeting minorities. It is targeting to remove ಅಲ್ಪಸಂಖ್ಯಾತರು, ಮುಸ್ಲಿಮರು ರಾಜಕೀಯ ಕಾರಣಕ್ಕಾಗಿ. ಅಲ್ರಿ ಪಶ್ಚಿಮ ಬಂಗಾಳದಲ್ಲಿ ಫಸ್ಟ್ ಸುಮಾರು 80 ಲಕ್ಷ ವೋಟರ್ಸ್ ಕಿತ್ತಾಕ್ತೀರಿ, ನಂತರ 27 ಲಕ್ಷ ವೋಟರ್ಸ್ಗಳು ಏನಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ನೀವು ಅಟ್ಲೀಸ್ಟ್ ಅಪೀಲ್ ಮಾಡಿ ಇನ್ನೊಂದು ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಕರ್ನಾಟಕದಲ್ಲಿ ಅದು ಆಗುತ್ತೆ, 2 ವರ್ಷ ಇದೆ, ನೀವು ಇದು ಮಾಡ್ಬಿಟ್ಟು ಪ್ರತಿ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತದ ಒಂದು 5,000 10,000 ಓಟ್ ಕಿತ್ತಾಕ್ಬಿಡೋದು ಆಯ್ತಾ? ಇಲೆಕ್ಷನ್ ಇಡೀ ಇದೇ ಬದಲಾಗ್ತಾ ಹೋಗುತ್ತೆ. ಆ ಪಟ್ಟಿಯನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳಿ ಜರಡಿ ಹಿಡಿಯೋದು. ಆ ಮೂಲಕ ಯು ಆರ್ ಆಲ್ಸೋ ಟಾರ್ಗೆಟಿಂಗ್ ಮೈನಾರಿಟೀಸ್. ಈ ಸರ್ಕಾರ ಕೂಡ ಹಿಂದುತ್ವದ ಸರ್ಕಾರ ಆಗಿ ಬದಲಾಯ್ತಾ? ಈ ಸರ್ಕಾರ ಕೂಡ ಹಿಂದುತ್ವದ ಅನುಷ್ಠಾನಗೊಳಿಸ್ತಾ ಇದೆಯಾ? ಈ ಸರ್ಕಾರ ಆಲ್ಸೋ ಈಸ್ ಟ್ರೈಂಗ್ ಟು ಟಾರ್ಗೆಟ್ ಮೈನಾರಿಟೀಸ್. ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮೈನಾರಿಟೀಸ್ ಇದ್ದಾರೆ, ಮೋರ್ ದೆನ್ 14%. ಅದನ್ನು ಮಾಡ್ತಾ ಇದ್ದಾರೆ. ಸೊ ಈ ಅನುಮಾನಗಳು ಮೂಡೋದಕ್ಕೆ ಪ್ರಾರಂಭ ಆಗಿದೆ. ಬಿಜೆಪಿಯ ಎಜೆಂಡಾವನ್ನ ಕರ್ನಾಟಕದ ಈ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇದೆ ಅನ್ನೋ ಅನುಮಾನ ದಿನದಿಂದ ದಿನಕ್ಕೆ ಮೂಡ್ತಾ ಇದೆ. ಇಟ್ ಇಸ್ ಎ ವೆರಿ ವೆರಿ ಡೇಂಜರಸ್ ಟ್ರೆಂಡ್ ಇನ್ ಕರ್ನಾಟಕ. ಆದ್ರಿಂದ ಏನು ಗ್ಯಾರಂಟಿ ಯೋಜನೆಗಳಿವೆ, ಕರ್ನಾಟಕದ ಆರ್ಥಿಕತೆಯನ್ನ ಸುದೃಢಗೊಳಿಸುವುದರಲ್ಲಿ ಮಹತ್ತರ ಪಾತ್ರವನ್ನ ಈ ಗ್ಯಾರಂಟಿಗಳು ವಹಿಸಿವೆ. ಆದ್ರಿಂದ ಈ ಗ್ಯಾರಂಟಿಗಳನ್ನ ಯಾರು ವಿರೋಧ ಮಾಡ್ತಾರೆ ಅವರು ಆ ವಿರೋಧ ಮಾಡೋದಕ್ಕೆ ಆರ್ಥಿಕ ಕಾರಣ ಅಲ್ಲ,
ವೈಯಕ್ತಿಕ ಬೇರೆ ಬೇರೆ ಕಾರಣ ಇಟ್ಕೊಂಡು ಅವರು ವಿರೋಧ ಮಾಡ್ತಾರೆ ಅಷ್ಟೇ. ಆದರೆ ರಾಜ್ಯದ ಆರ್ಥಿಕತೆ ಇವತ್ತು ಕೂಡ ಕರ್ನಾಟಕ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಸ್ಟೇಟ್ ಆರ್ಥಿಕತೆಯ ದೃಷ್ಟಿಯಿಂದ, ಓವರಾಲ್ GDP ದೃಷ್ಟಿಯಿಂದ, ಓವರಾಲ್ ತೆರಿಗೆಯ ಪಾಲರಿಂದ, ಈವನ್ ಫಾರ್ ದ್ಯಾಟ್ ಪರ್ ಕ್ಯಾಪಿಟಾ ಇನ್ಕಮ್, ತಲಾ ಆದಾಯ ಕರ್ನಾಟಕದಲ್ಲಿ ಹೆಚ್ಚಾಗುವುದಕ್ಕೆ ಈ ಗ್ಯಾರಂಟಿ ಯೋಜನೆಗಳಂತ ಯೋಜನೆಗಳ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಈಗ ಆ ಯೋಜನೆಯ ತಲೆ ಮೇಲೆ ಹೊಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ಬಿಜೆಪಿಯ ಏನಿದೆ ತತ್ವ ಆದರ್ಶ ಅದನ್ನೆಲ್ಲ ಈ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆಯಾ, ಗ್ಯಾರಂಟಿ ತಲೆ ಮೇಲೆ ಹೊಡಿತಿದ್ಯಾ ಗೊತ್ತಿಲ್ಲ. ವಾಟ್ ಐ ಬಿಲೀವ್, ಸೊ ಈ ಸರ್ಕಾರ ಏನಿದೆ, ಮುಖ್ಯಮಂತ್ರಿಗಳಾಗಲಿ, ಈ ತಮ್ಮ ಈಗಿನ ಏನು ಆಲೋಚನೆ ಇದೆ ಅದನ್ನ ಕೈ ಬಿಡಿ. ಐ ಅಡ್ವೈಸ್ ದೆಮ್, ಡೋಂಟ್ ಡೂ ದ್ಯಾಟ್. ಈ ವೋಟರ್ ID ಈ ಉಳಿದು ಸಾಕು, ಆಧಾರ್ ಕಾರ್ಡ್ ಇನ್ನೊಂದು ಇಟ್ಕೊಂಡು ಕೊಡಿ ಸಾಕು. ವೋಟರ್ ID ಮಾತ್ರ ಮಹಾನ್ ಗ್ರೇಟ್ ಅಂತ ಯಾವ ತೀರ್ಮಾನಕ್ಕೆ ಬರ್ತೀರಿ ಅಲ್ವಾ? ಹಾಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಸುಳ್ಳ ಆಧಾರ್ ಕಾರ್ಡು, ಬೇರೆ ಬೇರೆ ನಮ್ಮ ದಾಖಲೆಗಳದ್ದು ಎಲ್ಲ ಸುಳ್ಳ, ಕೇವಲ ವೋಟರ್ ID ಮಾತ್ರ ಗ್ರೇಟ್. ಆ ವೋಟರ್ ID ಇಟ್ಕೊಂಡೆ ನೀವೊಂದು ಜರಡಿ ಹಿಡಿತಿ ಅಂದ್ರೆ ಯು ಬಿಲೀವ್ ಓನ್ಲಿ ವೋಟರ್ ID. ಇಲೆಕ್ಷನ್ ಕಮಿಷನ್ ಏನಿದೆ, ಕಮಿಷನ್ ಅವರ ಕಾರ್ಯವಿಧಾನವನ್ನೇ ನಂಬದಾಗದ ಒಂದು ಸ್ಥಿತಿ ಇದೆ ಇಲ್ಲಿ. ಬೇರೆ ಬೇರೆ ಕಾರಣಗಳಿಗಾಗಿ ವೋಟರ್ಸ್ ಅನ್ನ ರಿಮೂವ್ ಮಾಡ್ತಿದ್ದಾರೆ, ಪೌರತ್ವವನ್ನು ಸಾಬೀತುಪಡಿಸಿ. ನಿನ್ನೆ ಕೂಡ ಮಾತನಾಡ್ತೇನೆ, ಏನು ನಿಮ್ಗೆ ಪೌರತ್ವ ಸಾಬೀತುಪಡಿಸೋದಕ್ಕೆ ಜನನ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಬೇಕು ಅಂತ. ನಾವೆಲ್ಲ ಹುಟ್ಟಿದ ಕಾಲದಲ್ಲಿ ಜನನ ಪ್ರಮಾಣ ಪತ್ರನೇ ಇರ್ಲಿಲ್ಲ. ಎಲ್ಲಿ ಹೋಗೋಣ ನಾವು? ಯಾರಿಗೆ ಜನನ ಪತ್ರ ತೆಗೊಳಕ್ ಹೋಗೋಣ? ನಮ್ಮಪ್ಪ ಸ್ವರ್ಗದಲ್ಲಿದ್ದಾರೆ, ಸ್ವರ್ಗಕ್ಕೆ ಹೋಗ್ತಾ ಬರೋಣ, ವಾಪಸ್ಸು ಕೊಡಪ್ಪ ನನ್ನ ಜನನ ಪತ್ರ, ನಿಮ್ ಮಕ್ಕಳು ಮಾಡಿ ಬಿಟ್ಬಿಟ್ಟಿದ್ಯಾ, ಇಲ್ಲಿ ಮೋದಿ ಸರ್ಕಾರ ಇದೆ, ಅವ್ರಿಗೆ ಜನನ ಪ್ರಮಾಣ ಪತ್ರ ಬೇಕು, ತಂದು ಕೊಡೋದು ಕೇಳ. ಅದ್ರ ಜೊತೆ ಗ್ರಾಮಾಂತರ ಪ್ರದೇಶದ ಜನ ಸಮುದಾಯ ಕಂಡ್ರಿ, ಬುಡಕಟ್ಟು ಜನಾಂಗ, ಅವ್ರು ಯಾರಾದ್ರೂ ಪ್ರಮಾಣ ಪತ್ರ ತಗೊಂಡಿರ್ತಾರ? ಜನ ಇಲ್ಲ. ಅಂಥವ್ರಿಗೇನು ತಲೆ ಮೇಲೆ ಹೊಡಿತೀರಾ ನೀವು? ಅಂತ ಒಂದು ಅಪಾಯಕಾರಿಯಾದಂತ SIR ನಡೀತಾ ಇದೆ. ಅದರ ಆಧಾರದ ಮೇಲೆ ಈ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜರಡಿ ಹಿಡಿಯುವ ಯತ್ನವನ್ನು ಮಾಡ್ತಾ ಇದೆ, ಪರಿಷ್ಕರಿಸುವುದು. ಇದು ಟು ಡೇಂಜರಸ್. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.